ಊರಲ್ಲಿ ಜಾತ್ರೆ ಇದ್ರೆ ಮನೆಯಲ್ಲಿ ಮಾದ್ಲಿ ಇರಲೇಬೇಕು. ಈ ಮಾದ್ಲಿ ಇಲ್ಲದೆ ಜಾತ್ರೆ ಕಂಪ್ಲೀಟ್ ಆಗೋದೇ ಇಲ್ಲ. ಇದ್ರ ಮೇಲೆ ತುಪ್ಪ ಹಾಕೊಂಡು ಕಲ್ಸ್ಕೊಂಡು ತಿಂತಾ ಇದ್ರೆ ಸಕ್ಕತ್ತಾಗಿರುತ್ತೆ ಮಾದ್ಲಿ. ಯಾರೆಲ್ಲ ಮಾದ್ಲಿ ಮಾಡ್ತೀರಿ ಅಂತ ನನಗೆ ಕಮೆಂಟ್ ಮಾಡಿ. ಗೋಧಿ ಹಿಟ್ಟು, ಅದಕ್ಕೆ ಸ್ವಲ್ಪ ಬಾಂಬೆ ರವೆ, ಉಪ್ಪು, ಎಣ್ಣೆನ ಹಾಕೊಂಡು ಕಲ್ಸ್ಕೊತಾ ಇದ್ದೀನಿ. ಕಲ್ಸ್ಕೊಂಡು ಅದಕ್ಕೆ ನೀರು ಹಾಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ಸ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಇದನ್ನ ರೆಸ್ಟ್ ಮಾಡಕ್ ಬಿಡ್ತಾ ಇದ್ದೀವಿ. ಅದಾದ್ಮೇಲೆ ಚಪಾತಿ ಹಿಟ್ಟಿನ ಸ್ವಲ್ಪ ದೊಡ್ಡ ದೊಡ್ಡ ಉಳ್ಳಿ ತಗೊಂತೀವಿ. ಇದಕ್ಕೆ ನಾವು ದಪ್ಪನಾಗೆ ಚಪಾತಿನ ಮಾಡ್ಕೋಬೇಕಾಗತ್ತೆ. ಚಪಾತಿನ ಲಟ್ಟಿಸ್ಕೊಂಡು ಕಾದಿರೋ ಹಂಚಿನ ಮೇಲೆ ಇದನ್ನ ಹಾಕೊಂಡು ಎರಡು ಸೈಡು ಹಾಗೆ ಎಡ್ಜಸ್ ಎಲ್ಲಾನು ನೀಟಾಗಿ ಇದನ್ನ ಬೆನ್ನಿಸ್ಕೋಬೇಕಾಗತ್ತೆ. ನೀಟಾಗಿ ಚಪಾತಿನ ಸುಟ್ಕೊಂಡು ಇದನ್ನ ಪೀಸ್ ಮಾಡಿ ಹಾಕೊಂತೀವಿ ಆರ್ಬೇಕಂತ ಹೇಳ್ಬಿಟ್ಟು. ಈ ಪೀಸಸ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಈ ತರ ಪೌಡರ್ ಆಗಬೇಕು. 1 ಪಾವ್ ಹಿಟ್ಟಿಗೆ 1 ಪಾವ್ ಬೆಲ್ಲನ ಹಾಕ್ತೀವಿ. ಈ ಪೌಡರು ಮತ್ತೆ ಬೆಲ್ಲ ಹಾಕ್ಬಿಟ್ಟು ಮತ್ತೆ ಗ್ರೈಂಡ್ ಮಾಡಿ ಇಟ್ಕೊತಾ ಇದೀವಿ. ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಪುಟಾಣಿ ಹಾಕಿ ಕೊಬ್ಬರಿ, ಏಲಕ್ಕಿ ಪುಡಿ, ಸೋಪು ಹಾಗೆ ಗಸಗಸೆನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಮಾದ್ಲಿ ರೆಡಿ ಆಗುತ್ತೆ. ಒಂದ್ಸರಿ ಆದ್ರೂ ಟ್ರೈ ಮಾಡಿ.